ನಮಸ್ಕಾರ ಎಲ್ಲರಿಗೂ. ಮೇಲೆ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ. ಏನಪ್ಪಾ ವಿಷಯ ಅಂದ್ರೆ, ಇವತ್ತು ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಾ ಇದ್ದೆ. 12 ಗಂಟೆ ಆಗಿದೆ. ಸಡನ್ ನನಗೆ ಒಂದು ವಿಷಯ ನೆನಪು ಅಂತ, ಹುಡುಗಿದ ವಿಷಯ ಏನೋ ಒಂದು ಯೋಚನೆ ಬಂತು. ಸಡನ್ ಆಗಿ ವಿಡಿಯೋ ಮಾಡುವ ಅಂತ ಅನಿಸ್ತು ನನಗೆ. ರಾಜಸ್ಥಾನದಲ್ಲಿ ನಡೆದಿರುವಂತ ಘಟನೆ, 13 ವರ್ಷದ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂದ್ರೆ ನಮ್ಮ ದೇಶದ ಕಾನೂನು ಎಲ್ಲಿ ಹೋಗಿದೆ ಅಂತ ನೀವೇ ಯೋಚನೆ ಮಾಡಿ. ಒಂದು ಹುಡುಗಿಗೆ ಸೇಫ್ ಇಲ್ಲ. ಇವತ್ತು ಹೆಣ್ಮಕ್ಳಿಗೆ ಎಲ್ಲಾ ರೀತಿಯ ಸೌಕರ್ಯ ಕೊಡ್ಬೇಕು, ಸುರಕ್ಷತೆ ಇದೆ ಅಂತ ಏನೇನೇನೋ ಮಾಡ್ತಾರೆ. ಈಗ ನೋಡಿದ್ರೆ ಈ ತರ ಆಗಿದೆ. ಸಣ್ಣ ಮಗು, ಅದು ಯೋಚನೆ ಮಾಡಿ ನೀವು. ಆ ಮಗು ಕಿರ್ಚಾಡೋದು ನೋಡಿದ್ರೆ 30 ಜನ ಅಂತೆ 5 ದಿವಸದಿಂದ ಸತತವಾಗಿ ಅತ್ಯಾಚಾರ ಮಾಡಿರೋದು. ಅದರಲ್ಲಿ 30 ಜನರಲ್ಲಿ ಯಾರಿಗಾದ್ರೂ ಒಬ್ರಿಗಾದ್ರೂ ಹೆಣ್ಣು ಮಗು ಇಲ್ವಾ? ಯೋಚನೆ ಮಾಡ್ಬೇಕಲ್ವಾ ಯಾವಾಗ್ಲೂ. ನಮ್ಮ ದೇಶದಲ್ಲಿ ನಿಜವಾಗ್ಲೂ ಅದಕ್ಕೆ ಏನು ಇದಿಲ್ಲ. ಈಗ ಜೈಲಿಗೆ ಹೋಗ್ತಾರೆ, ಒಂದೋ ಜಾಮೀನ್ ತಗೊಂಡ್ ಬರ್ತಾರೆ, ಇಲ್ಲ 5 ವರ್ಷ 10 ವರ್ಷ ಜೈಲಲ್ಲಿ ಇರ್ತಾರೆ, ವಾಪಸ್ ಬರ್ತಾರೆ. ಇಷ್ಟೇ ನಡೆಯೋದು ಹೊರತು ಬೇರೆ ಏನೂ ಆಗೋದಿಲ್ಲ. ಕಾನೂನು ವ್ಯವಸ್ಥೆ ಹದಗೆಟ್ಟೋಗಿದೆ. ಅದರಿಂದ ದಯವಿಟ್ಟು ಹೇಳ್ತೀನಿ, ಯಾರಿಗೆಲ್ಲ ಹೆಣ್ಮಕ್ಳಿದೆ, ಪೋಷಕರು ಅಂದ್ರೆ ಪೇರೆಂಟ್ಸ್ ಗಳಿಗೆ ಹೇಳ್ತಾ ಇದೀನಿ, ನಿಮ್ಮ ಮಕ್ಕಳ ಮೇಲೆ ನೀವೇ ಒಂದು ಕಣ್ಣಿಡ್ಬೇಕು. ದಯವಿಟ್ಟು ಯಾರನ್ನ ನಂಬಿ ಇಲ್ಲಿ ಏನೋ ಕಾನೂನೇ ಸೇಫ್ ಇಲ್ಲ. ಎಷ್ಟೋ ಕೇಸ್ಗಳು ನಡೆದಿದೆ. ಯಾರಿಗಾದ್ರೂ ಸರಿಯಾಗಿ ನ್ಯಾಯ ಸಿಕ್ಕಿದ್ಯಾ? ನ್ಯಾಯ ಸಿಗೋಷ್ಟ್ರಲ್ಲಿ ಅವು ಒಂದು ಸತ್ತೋಗಿರ್ತಾರೆ, ಅವರೇ ತಂದೆ ತಾಯಿಗಳೇ ಸತ್ತೋಗಿರ್ತಾರೆ ನ್ಯಾಯ ಸಿಗೋಷ್ಟ್ರಲ್ಲಿ. ಎಲ್ಲದರಲ್ಲೂ ಹೇಳ್ತಾರೆ ಮಹಿಳೆಯರಿಗೆ ಮೊದಲ ಆದ್ಯತೆ ಅಂತ. ಆದ್ರೆ ಇಲ್ಲಿ ಭಾರತ ದೇಶ ಸುರಕ್ಷತೆನೇ ಇಲ್ಲ. ಮಹಿಳೆಯರಿಗೆ ಮೊದಲ ಆದ್ಯತೆ ಕೊಟ್ಟು ಏನ್ ಪ್ರಯೋಜನ? ದಯವಿಟ್ಟು ಸೂಕ್ತ ಕ್ರಮ ಕೈಗೊಳ್ಬೇಕು. ಇದಕ್ಕೆ ಸೂಕ್ತ ವ್ಯವಸ್ಥೆ ಮಾಡಬೇಕು. ಕಠಿಣ ಶಿಕ್ಷೆ ಆಗುವಂತ ಒಂದು ವ್ಯವಸ್ಥೆಯನ್ನ ನಮ್ಮ ಭಾರತ ದೇಶದಲ್ಲಿ ತರಬೇಕು ಯಾವಾಗ್ಲೂ. ಈ ವಿಡಿಯೋ ನಾನು ಯಾವುದೇ ಲೈಕ್ಸ್ಗಾಗ್ಲಿ ವ್ಯೂಸ್ಗಾಗಿ ಮಾಡ್ತಾ ಇಲ್ಲ. ಆ ಹುಡುಗಿಗಾಗಿರೋ ಅನ್ಯಾಯದ ಬಗ್ಗೆ, ಪಾಪ ಚಿಕ್ಕ ಹುಡುಗಿ ಆದ್ರೂ ಆ ಹುಡುಗಿಗಾಗಿರೋ ಅನ್ಯಾಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ. ದಯವಿಟ್ಟು ನಾನು ಸರ್ಕಾರದ ಕಾನೂನು ಎಲ್ಲರಿಗೂ ಒಂದು ಮನವಿ ಏನಪ್ಪಾ ಅಂದ್ರೆ, ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಸೂಕ್ತ ಕ್ರಮ ಕೈಗೊಳ್ಬೇಕು. ಇವತ್ತು ರಾಜಸ್ಥಾನದಲ್ಲಿ ಆಗಿದೆ, ನಾಳೆ ಕರ್ನಾಟಕದಲ್ಲೂ ಆಗಿದೆ. ಇನ್ನು ಮುಂದೆ ಆಗೋದೇ ಇರೋ ತರ ದಯವಿಟ್ಟು ತಡೀರಿ. ತಕ್ಕ ಶಿಕ್ಷೆಯನ್ನ ಕೊಡಿ. ಗಲ್ಲಿಗೇರಿಸಿ ಅಷ್ಟೇ, ಗಲ್ಲಿಗೇರಿಸಿ. ಅವಾಗ ಎಲ್ಲರಿಗೂ ಬುದ್ಧಿ ಬರುತ್ತೆ. ಒಂದ್ಸತಿ ಮಾಡಿದವ್ರು ಇನ್ನೊಂದ್ಸತಿ ಇರಬಾರ್ದು. ಇದು ಅವನು 10 ವರ್ಷ ಬರ್ತಾನೆ, ಪುನಃ ಅದನ್ನೇ ರಿಪೀಟ್ ಮಾಡ್ತಾನೆ. ಇದೇ ಆಗ್ತಾ ಇರೋದು. ದಯವಿಟ್ಟು ಸೂಕ್ತ ಕ್ರಮ ಕೈಗೊಳ್ಬೇಕು. ಇಲ್ಲಾಂದ್ರೆ ಹೆಣ್ಮಕ್ಳಿಗೇನೋ ಸೇಫ್ ಇಲ್ಲ. ಪಾಪ ಮಗು, ಯೋಚನೆ ಮಾಡಿ, ಮಗುಗೂ ನ್ಯಾಯ ಕೊಡಿಸಿ ಅಂತ ಕೇಳ್ಕೊಳ್ತೀನಿ.